ಡಾಕ್ಟ್ರ್ ಹತ್ರ ಹೋದರೆ ನೋಡಿ, ಈ ಖರ್ಚೀಪ್ ಅಂತ ಮನಸ್ಸು ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರ್ ನೆಗ್ಲೆಕ್ಟ್ ಮಾಡಿದರೆ ಏನಾಗುತ್ತೆ? ನಿಮ್ಮ ಮುಂದೆ ಈ ಖರ್ಚೀಪನ್ನು ಇದ್ರೊಳಗಡಿಕೆ ಹಾಕ್ತಾಯಿದ್ದೀನಿ, ಡಾಕ್ಟ್ರ್ ಹತ್ರ ಕಳಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ, ಡಾಕ್ಟ್ರು ನೋಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅಕಸ್ಮಾತ್ ಡಾಕ್ಟ್ರು ನೆಗ್ಲೆಕ್ಟ್ ಮಾಡಿದರೆ ನಮ್ಮ ಜೀವ ಏನಾಗುತ್ತೆ ನೀವೇ ನೋಡಿ. ಒಂದೊಂದೇ ಬೆರಳನ್ನು ಓಪನ್ ಮಾಡ್ತಾಯಿದ್ದೀನಿ, ಅಲ್ಲಿ ಜೀವನೇ ಇರಲ್ಲ. ಜೀವ ತೆಗಿಯೋದು, ಜೀವ ಉಳಿಸೋದು ಡಾಕ್ಟ್ರ್ ಕೈಲಿದೆ. ಆದರೆ ಡಾಕ್ಟ್ರ್ ಯಾವತ್ತೂ ಜೀವ ತೆಗಿಯಲ್ಲ. ಜೀವ ಉಳಿಸೋದಕ್ಕೆ ತನ್ನತನವನ್ನು ಕೊಟ್ಟು ಕಾಪಾಡ್ತಾರೆ. ಹಾಗಂತ ಹೇಳಿ ಸ್ನೇಹಿತರೆ, ನೋಡಿ ಏನಾಯ್ತದು, ಎಲ್ಲೂ ಹೋಗಿಲ್ಲ. ನಿಮ್ಮ ಮುಂದೆ ಖಾಲಿ ಕೈ ಇದೆ ಸತ್ಯ, ಆ ಬೆರಳು ಮಡಿಸ್ತಾ ಇರೋದು ಸತ್ಯ, ನೀವು ನೋಡ್ತಾ ಇರೋದು ಸತ್ಯ. ಅದರೊಳಗಡೆಯಿಂದ ಮತ್ತೆ ಡಾಕ್ಟರ್ ಮನಸ್ಸು ಮಾಡಿದರೆ ನಮ್ಮ ಜೀವ ನಮ್ಮ ಕೈಯಲ್ಲೇ ಇರುತ್ತೆ. ಆ ಜೀವ ಎಲ್ಲೂ ಇಲ್ಲ, ನಮಗೆ ಕಾಣಿಸ್ತಾ ಇರುತ್ತೆ. ಇದ್ರೊಳಗಡೆಗೆ ಹಾಕ್ತೀವಿ, ಹಿಂಗೆ ಹಾಕಿ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ತೆಗಿತಾ ಹೋಗ್ತೀವಿ. ನಮ್ಮ ಮನಸ್ಸು ಇಲ್ಲಿರುತ್ತೆ, ಬಟ್ಟೆ ಇಲ್ಲೊಂದು ಪ್ಲಾಸ್ಟಿಕ್ ಕೆಬ್ಬೆರಳಿಗೆ ಹೋಗಿ ಸೇರಿಕೊಂಡಿರುತ್ತೆ. ಹೀಗೆ ನಮಗೆ ಮೋಸ ಮಾಡೋರಿದ್ದಾರೆ ಸ್ನೇಹಿತರೆ. ನಮಗೆ ಜ್ವರ ಬಂದರೆ ಎತ್ತಿಗೆ ಬರೆ ಹಾಕಿದ್ರು ಅಂತ ಹೇಳ್ತಾರೆ. ಎಮ್ಮೆಗೆ ಜ್ವರ ಬಂದರೆ ಎತ್ತಿಗೆ ಬರೆ ಹಾಕಿದ್ರು ಅಂತ. ನಮ್ಮ ಜನ ಹೇಗಿದ್ದಾರೆ ಅಂದರೆ, ನಮಗೇನಾರ ಜ್ವರ ಬಂದರೆ ವೈದ್ಯರ ಬಳಿಗೆ ಹೋಗಬೇಕಾಗಿದೆ. ಇವತ್ತು ಮಂತ್ರವಾದಿಗಳ ಹತ್ರ ಹೋಗಿ, ಡೋಂಗಿ ಸ್ವಾಮೀಜಿಗಳ ಹತ್ರ ಹೋಗಿ, ಇನ್ಯಾರೋ ಪೊಳ್ಳು ಜ್ಯೋತಿಷಿಗಳ ಹತ್ರ ಹೋಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾ ಇದ್ದೀರಿ. ನನ್ನ ಪ್ರಕಾರ ಮನೆಯ ವಾಸ್ತುವಿಗಿಂತ ಮನಸ್ಸಿನ ವಾಸ್ತುವಿನ ಕಡೆ ಗಮನ ಕೊಡಬೇಕಾಗಿದೆ. ಎಲ್ಲಿವರೆಗೂ ನಾವು ಮನಸ್ಸಿನ ವಾಸ್ತುವಿನ ಕಡೆ ಗಮನ ಕೊಡಲ್ವೋ ಅಲ್ಲಿವರೆಗೂ ನಮ್ಮ ಮನಸ್ಥಿತಿ ಸರಿಯಾಗಿರಲ್ಲ. ಅದಕ್ಕೆ ನೋಡಿ, ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ವಾಸ್ತುವಿನ ಹೆಸರು ಹೇಳ್ಕೊಂಡು 9,000 ಕೋಟಿ ದುಡ್ಡು ಮಾಡಿದರು. ಕೊನೆಗೆ ಹುಬ್ಬಳ್ಳಿಯ ಒಂದು ಲಾಡ್ಜಲ್ಲಿ ಕೂತ್ಕೊಂಡಾಗ 40 ಸೆಕೆಂಡಲ್ಲಿ 60 ಸಲ ಚುಚ್ಚಿಸ್ಕೊಂಡು ಸತ್ತೋದ್ರು. ಅವ್ರ ವಾಸ್ತು ಎಲ್ಲಿತ್ತು ಯೋಚನೆ ಮಾಡಿ. ಇನ್ನು ದಿನ ಬೆಳಗಾದರೆ ಮಾಧ್ಯಮದಲ್ಲಿ ಬಂದು ಕುಳಿತುಕೊಳ್ಳುವಂತಹ ಈ ಪೊಳ್ಳು ಜ್ಯೋತಿಷಿಗಳು, ವೇಷಭೂಷಣಗಳನ್ನು ಹಾಕ್ಕೊಂಡು ಕುಳಿತುಕೊಳ್ಳುವಂತಹ ಪೊಳ್ಳು ಜ್ಯೋತಿಷಿಗಳು ಕೋವಿಡ್ ಕಾಲದಲ್ಲಿ ಟಿ ವಿಗೂ ಬರಲಿಲ್ಲ, ಮನೆಗೆ ಹೋಗಿ ಕೂತ್ಕೊಂಡ್ರು. ಅವರ ಆ ಜ್ಯೋತಿಷಿ ಎಲ್ಲೂ ಹೋಯಿತು? ನನ್ನ ಪ್ರಕಾರ ಪಂಚಾಂಗಕ್ಕೆ ಒತ್ತು ಕೊಡುವ ಬದಲು ಪಂಚ ಅಂಗಗಳಿಗೆ ಒತ್ತು ಕೊಟ್ಟಾಗ ನಮ್ಮ ಜೀವನ ಪಾವನ ಆಗುತ್ತೆ. ಅವತ್ತು ಜೀವದ ಹಾಂಗ್ ತೋರಿದಂಥವರು ನಮ್ಮ ವೈದ್ಯರು. ಕೋವಿಡ್ ಕಾಲದಲ್ಲಿ ಎಲ್ಲವನ್ನು ತ್ಯಜಿಸಿ ಹುಬ್ಬಳ್ಳಿ ಹತ್ರ ಒಬ್ಬ ವೈದ್ಯ ಅಲ್ಲಿ ರೋಗಿಯನ್ನು ನೋಡ್ತಾ ಇರ್ತಾರೆ, ಹೋಗಿರ್ತಾರೆ. ಇನ್ನೇನು ಮನೆಗೆ ಬರುವಷ್ಟರೊಳಗೆ ಅವ್ರ ಮಗುನೇ ಇರಲ್ಲ. ಯೋಚನೆ ಮಾಡಿ, ತನ್ನ ಮಗುವನ್ನು ಬಿಟ್ಟು ರೋಗಿ ಕಡೆ ಗಮನ ಹರಿಸ್ತಾ ಇರ್ತಾರೆ ವೈದ್ಯರು. ಹಾಗಾಗಿ ಪಂಚ ಅಂಗಗಳ ಗಮನ ಕೊಡಬೇಕು ನನಗಿದ್ರೆ ವೈದ್ಯರ ಕಡೆ ತಮ್ಮ ಮನಸ್ಸು ಬೇಕಾಗತ್ತೆ. ನಾನು ಇನ್ನು ಹೆಚ್ಚಿಗೆ ಹೇಳಲ್ಲ, ಮನಸ್ಸನ್ನು ಸದೃಢ ಮಾಡಿಸ್ಕೊಳ್ಳಿ. ಇವತ್ತು ನಮಗೆ ಈ ಸಾಮಾಜಿಕ ಜಾಲತಾಣಗಳು ಹೆಚ್ಚಾದ ಹಾಗೆ ನಾವು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀವಿ, ಆನ್ಸೈಟಿಗೊಳಗಾಗ್ತಾ ಇದ್ದೀವಿ, ವೈಲೆಂಟ್ ಆಗ್ತಾ ಇದ್ದೀವಿ, ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀವಿ, ಸ್ಕಿಜೋಫ್ರೀನಿಯ ಮಾನಸಿಕ ರೋಗಕ್ಕೆ ತುತ್ತಾಗ್ತಾ ಇದ್ದೀವಿ. ಪ್ರತಿನಿತ್ಯ ಪ್ರತಿ ವಾರ ಒಂದಲ್ಲ ಒಂದು ಕಾರ್ಯಕ್ರಮಗಳಿಗೆ CR ಚಂದ್ರಶೇಖರ್ ಕರ್ಕೊಂಡೋಗಿ ಹೇಳ್ತಲೇ ಇದ್ದೀವಿ. CR ಚಂದ್ರಶೇಖರ್ ಹತ್ರ ಅವ್ರು ಬರಲ್ಲ, ಅಲ್ಲಾರು ಪೊಳ್ಳು ಜ್ಯೋತಿಷಿಗಳ ಹತ್ರ, ಮಂತ್ರವಾದಿಗಳ ಹತ್ರ ಹೋಗ್ತಾರೆ. ದಯವಿಟ್ಟು ಮಂತ್ರವಾದಿಗಳ ಹತ್ರ ಹೋಗಬೇಡಿ, ಮಾನಸಿಕ ತಜ್ಞರ ಹತ್ರ ಬನ್ನಿ, ಮನೋರೋಗಿಗಳ ಹತ್ರ ಬನ್ನಿ, ವೈದ್ಯರ ಹತ್ರ ಬನ್ನಿ. ಇವತ್ತು ಕೂಡ ಒಂದು ಕಡೆ ನಮಗೆ ನೋವಾಗುತ್ತೆ, ಮೆಡಿಕಲ್ಲು ಕೂಡ ಮಾರುಕಟ್ಟೆಯ ಸರ್ಕಾಗ್ತಾ ಇದೆ. ಕೆಲವಷ್ಟು ಜನರಿಂದ ಮೆಡಿಕಲ್ ಮಾನವೀಯತೆ ಒಳಗಡೆ ಇದೆ. ನನಗೆ ಮೆಡಿಕಲ್ ಅನ್ನೋದು ಮಾನವೀಯತೆಯ ಸರ್ಕಾಗಬೇಕೇ ವಿನಃ ಮಾರುಕಟ್ಟೆಯ ಸರ್ಕಾಗಬಾರ್ದು. ಇಲ್ಲಿರೋ ಎಲ್ಲ ವೈದ್ಯರು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಮನುಷ್ಯ ಸಂಬಂಧಗಳೊಂದಿಗೆ ಬಾಂಧವ್ಯದ ಪ್ರೀತಿಯನ್ನು ಇಟ್ಕೊಟ್ಟಾಗ ನೀವು ದೇವರಾಗ್ತೀರಿ, ದೇವ ಮಾನವರಾಗ್ತೀರಿ. ಆ ನಿಟ್ಟಿನಲ್ಲಿ ದುಡಿಬೇಕು ಅಂತ ಹೇಳ್ತಾ ನೋಡಿ, ನಮಗೆ ಎಲ್ಲಿ ಏನಾಗ್ತಾ ಇದೆ, ಬೆಳಗ್ಗೆ ಎದ್ದರೆ ಒಂದು 9 ಗಂಟೆ ತನಕ ಮಾಧ್ಯಮದಲ್ಲಿ ಹಳೆ ನ್ಯೂಸ್ ಬರುತ್ತೆ, 9 ಗಂಟೆಗೆ ಜ್ಯೋತಿಷ್ಯ ಬರ್ತಾರೆ, ಬರೀ ಸುಳ್ಳು ಹೇಳ್ತಾರೆ. 12 ಗಂಟೆಗೆ ಮನೆಯಾಳಾಗ ಧಾರಾವಾಹಿಗಳು ಬರ್ತವೆ.
ನಮ್ಮ ಮನೆ ಹಾಳಾದರೂ ಚಿಂತೆ ಇಲ್ಲ, ಮನಸ್ಸು ಹಾಳಾಗ್ತಾ ಇದೆ. ಇನ್ನು ಸಂಜೆ 6 ಗಂಟೆಗೆ ಒಂದು ಕ್ರೈಮ್ ನಡೆಯುತ್ತೆ, ರಾತ್ರಿ 1 ಗಂಟೆಗೆ, ಒಂದು 12 ಗಂಟೆಗೆ ಅಥವಾ 10 ಗಂಟೆಗೆ ಯಾವುದೋ ಒಂದು ಹೆಣ ಬಿದ್ದರೆ ನಾವು ಮಲಗ್ತೀವಿ. ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ ನಮ್ಮ ಜೀವನ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ನಮ್ಮ ಮನಸ್ಥಿತಿ ಏನಾಗ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ. ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಿಮ್ಮ ಮಕ್ಕಳಿಗೆ 5 ಸಿಗಳು ಅವಾಯ್ಡ್ ಮಾಡಿ. 1 ಸಿ ಸೆಲ್ ಫೋನ್ ಅವಾಯ್ಡ್ ಮಾಡಿ, 2ನೇ ಸಿ ಚಾಟಿಂಗ್ ಮಾಡೋದು ಅವಾಯ್ಡ್ ಮಾಡಿ, 3ನೇ ಸಿ ಮನೆಯಲ್ಲಿ ಮೊದಲು ಕೇಬಲ್ ಕಿತ್ತಾಕಿ ಮಕ್ಕಳ ಮುಂದೆ, 4ನೇ ಸಿ ಕೆಟ್ಟ ಸಿನಿಮಾಗಳಿಂದ ದೂರ ಇರಿಸಿ, 5ನೇ ಸಿ 11 ಜನ ದಾಂಡಿಗರು ಆಡುವ 12,000 ಸೋಮಾರಿಗಳನ್ನು ನೋಡುವ ಕ್ರಿಕೆಟಿಂದ ಸ್ವಲ್ಪ ದೂರ ಇರಿಸಿ. ಹಾಗಾದ್ರೆ ನಮ್ಮ ಮಕ್ಕಳಿಗೆ ಏನು ಕೊಡಬೇಕು? ನಿಮ್ಮ ಮಕ್ಕಳಲ್ಲಿ ದೇವರು ಕೊಟ್ಟಿದ್ದಾನೆ ಟ್ಯಾಲೆಂಟ್. ಆ ಟ್ಯಾಲೆಂಟ್ ಊರ್ಜಿತ ಆಗಬೇಕು ಅಂದರೆ ಟೈಟ್ ಶೆಡ್ಯೂಲ್ ಕೊಡಿ, ಟೈಮ್ ಟೇಬಲ್ ಕೊಡಿ, ಪಾಸಿಟಿವ್ ಥಾಟ್ಸ್ ಕೊಡಿ. ನಿಮ್ಮ ಮಕ್ಕಳು ಡಿಸಿಪ್ಲಿನ್ ಕೊಡಿ ನಿಮ್ಮ ಮಕ್ಕಳಿಗೆ. ನೀವು ಯಾರು ಹಿರಿಯರು ಬಂದರೆ ಎದ್ದು ಕೈ ಮುಗಿತೀರಿ, ಮಕ್ಕಳು ನಿಮಗೆ ಅವರಿಗೆ ಕೈ ಮುಗಿಯಲ್ಲ. ನೀವು ಹೇಳ್ಕೊಡ್ತೀರಿ. ಯೋಚನೆ ಮಾಡಿ, ಮಕ್ಕಳು ಅನುಕರಣೆ ಮಾಡಬೇಕಾಗಿದೆ, ಮಕ್ಕಳು ಅದನ್ನು ಪಾಲಿಸಬೇಕಾಗಿದೆ. ಇವತ್ತು ನಮ್ಮಲ್ಲಿ ಒಂಟಿತನ ಕಾಡ್ತಾ ಇದೆ. ಅದಕ್ಕೆ ಮಾನಸಿಕ ಕಾಯಿಲೆಗಳಿಂದ ದೂರ ಇರಬೇಕು ಅಂದರೆ ಒಂದು ತಿಳ್ಕೊಳ್ಳಿ, ದೇಹಕ್ಕೆ ಕಾಯಿಲೆ ಬಂದರೆ ಕ್ಯೂರ್ ಆಗುತ್ತೆ, ಮನಸ್ಸಿಗೆ ಕಾಯಿಲೆ ಬಂದರೆ ಕ್ಯೂರ್ ಆಗಲ್ಲ, ಕ್ಯೂರ್ ಮಾಡ್ಕೋಬೇಕಾಗತ್ತೆ. ನಮ್ಮ ಬಿಹೇವಿಯರ್, ನಮ್ಮ ಆಟಿಟ್ಯೂಡ್, ನಮ್ಮ ಕ್ಯಾರೆಕ್ಟರ್ ಇವನ್ನೆಲ್ಲನೂ ಕೂಡ ಬದಲಾವಣೆ ಮಾಡಿಕೊಂಡಾಗ ಈ ಜಗತ್ತಲ್ಲಿ ನಾವು ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದ್ರೆ ಹಣೆ ಬರ ಅಂತ ಹೇಳಿ ತಿಳ್ಕೊಳ್ತೀವಿ. ಹಣೆಯೇ ಇಲ್ಲದವರಿಗೆ ಹಣೆ ಬರ ಬರೀಲಿಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಖಂಡಿತ ಬರೆಯೋಕ್ಕಾಗಲ್ಲ. ಹಣೆ ಬರ ಬರೆಯೋರು ದೇವರಲ್ಲ, ಯಮ ಅಲ್ಲ, ನಮ್ಮ ಹಣೆ ಬರ ನಾವೇ ಬರ್ಕೊಳ್ತೀವಿ. ಅದಕ್ಕಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ನಮ್ಮ ರಮೇಶ್ ನನ್ನನ್ನು 1 ತಿಂಗಳಿಂದ ನಮ್ಮ ಮನೆಗೆ ಬರಬೇಡಿ, ನಾನು ಬರ್ತೀನಿ ಅಂತ ಹೇಳಿದ್ರು. ಮನೆಗೆ ಬಂದು ಆತ್ಮೀಯವಾಗಿ ಬರಮಾಡ್ಕೊಂಡಿದ್ದಾರೆ. ನಾನಿವತ್ತು ಇಲ್ಲಿ ಬಂದು ಮಾತನಾಡಿದ್ದೀನಿ. ನನಗೆ ಹೆಮ್ಮೆ, ನನ್ನ ಗುರುಗಳ ಮುಂದೆ ನಾನು ಮಾತನಾಡ್ತಾ ಇದ್ದೀನಿ ಅಂತ. ಅದು CR ಚಂದ್ರಶೇಖರ್ ಅವ್ರ ಮುಂದೆ ಎಷ್ಟು ಹೆಮ್ಮೆ ಆಗುತ್ತೆ. ಬನ್ನಿ ಸ್ನೇಹಿತರೆ, ಮನಸ್ಸಿಗೆ ಸಂಬಂಧಪಟ್ಟಂಥ ಕನಿಷ್ಠ ಒಂದು 700ಕ್ಕೂ ಹೆಚ್ಚು ಪುಸ್ತಕ ಬರೆದಿದ್ದಾರೆ. ಓದಿ ಪುಸ್ತಕವನ್ನು. ನಾವು ಮನಸ್ಸಿಗೆ ಸಂಬಂಧಪಟ್ಟಂಥ ಮನಧ್ವನಿ, ಮನ ಅನ್ವೇಷಣೆ, ನಿಮ್ಮ ಯಶಸ್ಸಿಗೆ ನೀವೇ ರೂವಾರಿ, ನಿಮ್ಮ ಖುಷಿ ನಿಮ್ಮ ಕೈಯಲ್ಲಿ, ಅಂಗೈಯಲ್ಲಿ ಆರೋಗ್ಯ, ಸಾಕಷ್ಟು ಬುಕ್ಗಳು ಬರೆದಿದ್ದೀವಿ. ಇವತ್ತು ನಮ್ಮ ಮಕ್ಕಳು ಡಾಕ್ಟರ್ ಹತ್ರ ಹೋಗಲ್ಲ, ಗೂಗಲ್ ಆಂಟಿ ಹತ್ರ ಹೋಗ್ತಾ ಇದ್ದಾರೆ. ಗೂಗಲ್ ಆಂಟಿ ಏನೆಲ್ಲ ಕೊಡುತ್ತೆ, ಏನೆಲ್ಲ ಕೊಡಲ್ಲ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗತ್ತೆ. ನಿಮ್ಮ ಮಕ್ಕಳನ್ನು ಒಂಟಿತನಕ್ಕೆ ಬಿಡಬೇಡಿ. ಲೋನ್ಲಿನೆಸ್ಗೆ ತುತ್ತಾಗ್ತಾ ಇದ್ದಾರೆ ನಮ್ಮ ಮಕ್ಕಳು, ಡ್ರೌಸಿನೆಸ್ಗೆ ತುತ್ತಾಗ್ತಾ ಇದ್ದಾರೆ ನಮ್ಮ ಮಕ್ಕಳು, ಲೇಜಿನೆಸ್ಗೆ ತುತ್ತಾಗ್ತಾ ಇದ್ದಾರೆ ನಮ್ಮ ಮಕ್ಕಳು. ಕಾರಣ ನೀವು ಕಾರಣ ಆಗ್ತೀರಿ, ಪೇರೆಂಟ್ಸ್ ಕಾರಣ ಆಗ್ತೀರಿ. ಮಗುವಿನ ಬಗ್ಗೆ ಮಕ್ಕಳಿಗಾಗಿ ಆಸ್ತಿ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳ ಮನಸ್ಸನ್ನು ಆಸ್ತಿಯನ್ನಾಗಿ ಮಾಡಿ ನಿಮ್ಮ ಮುಂದಿಗೆ ಮಕ್ಕಳು ಬದುಕನ್ನು ಕಟ್ಟಿಕೊಳ್ತಾರೆ. ಎಂಥ ನಾಲೆಡ್ಜ್ ಆಗ್ತಾ ಇದೆ ಸೈನ್ಸ್. ಇನ್ನು ಪದ್ಮಿನಿ ಪ್ರಸಾದ್ ಇನ್ನೊಂದು 25 ವರ್ಷ ನಿಮ್ಮ ಮೊಮ್ಮಗಳು ಈ ಭೂಮಿ ಮೇಲೆ ಜಾಗ ಇಲ್ಲ, ಚಂದ್ರನಲ್ಲಿ ಹೋಗಿ ಅಲ್ಲಿ ಮಗು ಎತ್ಕೊಂಡು ಕೆಳಗಡೆ ತೋರಿಸ್ತಾಳೆ. ಅದು ಅಜ್ಜಿ ಮನೆ, ತವರು ಮನೆ, ಭೂಮಿ ತವರು ಮನೆ ಅನ್ನೋ ಮೊಮೆಂಟ್ಗೆ ನಾವು ಹೋಗ್ತಾ ಇದ್ದೀವಿ. ಆದರೂ ನಾವು ಹೋಗ್ತಾ ಇದ್ದು ಮೌಢ್ಯತೆ ಅಂತಕ್ಕಂಥ ಅಂಧಕಾರದಿಂದ ದೂರ ಇದ್ದೀವಿ. ಪಂಚಾಂಗಕ್ಕೆ ಬೆಲೆ ಕೊಡುವ ಬದಲು ಪಂಚ ಅಂಗಕ್ಕೆ ಬೆಲೆ ಕೊಡಿ. ಮನೆಯ ವಾಸ್ತುವಿಗೆ ಬೆಲೆ ಕೊಡುವ ಬದಲು ಮನಸ್ಸಿನ ವಾಸ್ತುವಿನ ಕಡೆ ಗಮನ ಕೊಡಿ. ಆಗ ನಿಮ್ಮ ಬದುಕು ಪಾವನ ಆಗುತ್ತೆ. ಮಾನವೀಯ ಮೌಲ್ಯ ಇಲ್ಲಿ ಬದುಕನ್ನು ಕಟ್ಟಿಕೊಳ್ಳುತ್ತೆ, ಸಂಬಂಧಗಳು ಬದುಕನ್ನು ಕಟ್ಟಿಕೊಳ್ತವೆ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಪ್ರೆಸ್ ಕ್ಲಬ್ನ ಎಲ್ಲ ಸಿಬ್ಬಂದಿಗಳಿಗೆ, ಆದರಣೀಯವಾಗಿ ಕೇಳಿದಂಥ ಎಲ್ಲ ವೈದ್ಯರಿಗೆ, ಪ್ರಶಸ್ತಿಯನ್ನು ಪಡ್ಕೊಂಡಂಥ ವೈದ್ಯರಿಗೆ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು, ಧನ್ಯವಾದ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಉಳಿಕಲ್ ನಟರಾಜು ಸರ್ಗೆ ಧನ್ಯವಾದಗಳನ್ನು ಹೇಳ್ತಾ, ವಿನೋದ್ ರಾಜ್ ಅವರು ಆಗಮಿಸಿದ್ದಾರೆ. ಕನ್ನಡ ಚಲನಚಿತ್ರ ನಟರು ವಿನೋದ್ ರಾಜ್, ದಯವಿಟ್ಟು ಸ್ವಾಗತವನ್ನು ಕೋರಿ. ಮುಂದಿನ ಕಾರ್ಯಕ್ರಮ ಕನ್ನಡದ ಖ್ಯಾತ ಸಾಹಿತಿಗಳಾದ ಕಿನಾಲ್ ರಾಜ್. ಇವರು
ಸಾಹಿತಿಗಳನ್ನು